ಕನ್ಫರ್ಮ್ ಈ ವಿಷಯ ತಿಳಿಸೋದು ವಿಚಾರ ವಿಷಯ ತಿಳಿಸ್ಯಾರ ನೋ ಮೋರ್ ಅಂತೇಳಿ. ಆಮೇಲೆ ನಮ್ಮ ಮನೆಯವ್ರ ತಮ್ಮನು ಅವನು ಇಲ್ಲ ಬೆಳಗಿಂದ ನನಗೂ ಶಂಕೆ ಆಯ್ತದು ಬಹುತೇಕ ಇರ್ಲಿಕ್ಕಿಲ್ಲ ಅಂತ ಅವರು ಇದು ಮಾಡಿದರು. ಡಿ ಸಿ ಅವರಿಗೆ ಸಂಪರ್ಕ ಮಾಡ್ಬೇಕಂತ ಮಾಡಿದೆ, ಆದರೆ ಸಾಧ್ಯ ಆಗಲಿಲ್ಲ ನನಗೆ ಆಫೀಸ್ ಕೆಲಸ ಒಳಗೆ. ಹಿಂಗಾಗಿ ಇಲ್ಲ, ನಾವು ಒಬ್ಬನೇ ಇದ್ದೇನೆ ಸರ್. ಇವಾಗ ನಾವು 3 ಜನ ಸರ್, ತಾಯಿ ಮಗಳು ನಾನು ಒಬ್ಬಳೆ ಮಗಳು. ಒಬ್ಬಾಕಿ ಮಗಳಿದ್ದಾಗ ಲಗ್ನ ಮಾಡಿಕೊಟ್ಟಿನ ಹುಕ್ಕೇರಿಗೆ ಇದ್ದಾರೆ, ಅವರು ಬರ್ಲಿಕ್ಕತ್ತಾರೆ. ಇವಾಗ ಮೇಘ ಡಿಗ್ರಿ ಮುಗಿದು ಸರ್. ಈಗ ಡಿಗ್ರಿ ಮುಗಿದ ಫ್ರೆಂಡ್ಸ್ ಹೋಗಿದ್ರು, ಜೊತೆಗೆ ಹೋಗಿದ್ರು ಎಲ್ಲ 13 ಜನ ಹೋಗಿದ್ರು ಸರ್. ವಡಗಾವದಿಂದ ವೆಹಿಕಲ್ 2 ಬಸ್ ಮಾಡ್ಕೊಂಡಿದ್ರು, ಲೇಡೀಸ್ ಒಂದು ಜೆಂಟ್ಸ್ ಒಂದು. ಸುಮಾರು 1 ಗಂಟೆಗೆ ಇಲ್ಲಿ ಡಿಪಾರ್ಚರ್ ಆಗಿದ್ರು ಸರ್ ಗೋವಾದಿಂದ. ಸಾಯಿರತ್ ಬಸ್ ಒಳಗೆ 26 ಜನವರಿ ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ರು ಸರ್. ಮಾತಾಡಿದ್ರು 10 ಗಂಟೆಗೆ ಮಾತಾಡ್ಯಾರ. ವಿಡಿಯೋ ಕಾಲ್ ಮಾಡೇ ಮಾತಾಡಿದ್ರು. ಆರಾಮಿದ್ರು ಸರ್. ಇಬ್ಬರು ಜೊತೆಗಿದ್ರು. ಚಳಿ ಒಂದು ಸ್ವಲ್ಪ ಹೆಚ್ಚಿತ್ತು. ಸ್ವೆಟ್ರ್ ಹಾಕ್ಕೊಂಡಿದ್ದು ಎಲ್ಲ ಬೆಚ್ಚಗೆ ಇಟ್ಕೊಂಡಿದ್ರು ಮೈ ಎಲ್ಲ. ಆದರೆ ಇವತ್ತು ನೋಡಿದರೆ 2 ಗಂಟೆಗೆ ಅದು ರಶ್ ಅದ, ಸಾವಕಾಶ ಹೋಗ್ರಿ ಅಂತ ಅದನ್ನೂ ಹೇಳಿದ್ದೆ ಅವರಿಗೆ. ಆದರೆ ಎಲ್ಲಿ ಏನಾಯಿತು ಗೊತ್ತಾಗಲಿಲ್ಲ ಸರ್. ಇಲ್ಲ ಸರ್, ಮಗಳದ್ದು ಒಂದು ಹಠ ಆಯಿತು. ನಾನು ಪ್ರಾಯಕ್ಕೆ ಹೋಗಿ ಬರ್ತೀನಿ ನಾಲ್ಕು ವರ್ಷಕ್ಕೆ ಬರ್ತದೆ ಮಂದಿ ಸಲ ನನಗೆ ಸಿಗೋದಿಲ್ಲ, ಅದಕ್ಕೆ ನಾವು ಹೋಗೇ ಬರ್ತೀನಿ, ಯಾವುದೇ ಪರಿಸ್ಥಿತಿ ನಾನು ಒಬ್ಬನೇ ಯಾಕಾಗುತ್ತೆ ಹೋಗಿ ಬರ್ತೀನಿ ಅಂತ ಹೇಳಿ ಚಾಲೂ ಮಾಡಿದ್ರು ಸರ್ ಅವರು. ಆ ಪ್ರಕಾರ ಅರೇಂಜ್ ಮಾಡಿ ಕಳಿಸ್ಕೊಳ್ತಿದ್ದೆ. ನಾನು ಹೋಗ್ಬೇಕಾಗಿತ್ತು, ಈ ಆಫೀಸ್ ವಾತಾವರಣಕ್ಕಾಗಿ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾ ಇಲ್ಲೇ ಇದಕ್ಕೆ ಸರ್ ಇರಿಗೇಷನ್ ಆಫೀಸಾಗ ಕ್ಲಬ್ ರೋಡ್ ಎದುರಿಗೆ ಅದರ ಇದಂತ ಹೇಳಿ ಹಿಂಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಸರ್.